ಅಲ್ಲಿ ನೋಡಿ. ಅರೆ ಇಲ್ಲಿ ಕೊಡಿ ಅಂಕಲ್. ಓ ಏನಿದು ಆಟ? ಕುಂಟೆ ಬಿಲ್ಲೆ ಅಂತೆ ಅಲ್ವೇ? ಏನೇ ನಿನ್ ಹೆಸರು? ಪುಷ್ಪ. ಪುಷ್ಪ, ಚೆನ್ನಾಗಿದೆ ಹೆಸರು. ಬರೀ ಹೆಸರಷ್ಟೇ ಅಲ್ಲ, ಹುಡುಗಿನೂ ತುಂಬಾ ಜಾಣೆ. ಇವತ್ತಿಗೆ ಆಟ ಸಾಕಮ್ಮ, ಮನೆಗೆ ಹೋಗ್ತೀಯಾ? ಬರ್ತೀನಿ ಆಂಟಿ, ಟಾಟಾ. ಟಾಟಾ ಟಾಟಾ. ಎಲ್ಲಿ ನಿಮ್ ತಂದೆ ಕಾಣಿಸ್ತಾ ಇಲ್ಲ? ಅಯ್ಯೋ, ಅವರು ನಿನ್ನೆ ರಾತ್ರಿ ಬೆಂಕಿಯ ತುರಿತಿದ್ದದ್ ಕಂಡು ತುಂಬಾ ಹೆದರ್ಕೊಂಡ್ರು. ನೀವು ಮಹಡಿ ಎಳ್ದು ಹೋದ್ರಿ, ನಾನು ಕೋಣೆ ಒಳಗ್ ಬಂದೆ. ಅವರೊಬ್ರೇ ಕೂತ್ ಅಳ್ತಾ ಇದ್ರು. ನನ್ ಮೇಲೆ ತುಂಬಾ ರೇಗಾಡಿದ್ರು. ವಾಟ್ ವಿಲ್ ಯು ಹ್ಯಾವ್, ಕಾಫಿ ಆರ್ ಜ್ಯೂಸ್? ಐ ವುಡ್ ಪ್ರಿಫರ್ ಜ್ಯೂಸ್. ಬಹಳ ಶೆಕೆ ಇದೆ ಅಲ್ಲ. ಹಾಗಾದ್ರೆ ನಿನ್ನೆ ರಾತ್ರಿ ನಾವು ಅಂದ್ಕೊಂಡ ಹಾಗೆ ನಿಮ್ ತಂದೆ ನಿದ್ದೆ ಮಾಡಿಲ್ಲ ಅಂತ ಕಾಣುತ್ತೆ. ನಾನ್ ಮಹಡಿಗೆ ಹೋದಾಗ ಅವ್ರು ಮಲಗಿದ್ರು, ಆಮೇಲೆ ಎಚ್ಚರಾಗಿರ್ಬೇಕು. ಇದೆಲ್ಲ ನಮ್ಮದೇ ಕೈವಾಡ ಅಂತ ಗೊತ್ತಾಗ್ಬಿಟ್ಟಿದೆ. ನಾನ್ ಹಗಲು ರಾತ್ರಿ ಭೂತನ್ ಶಾಂತವಾಗಿರ್ಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ, ನೀವ್ ಅದನ್ನ ಕೆಣಕಿ ಮೈ ಮೇಲೆ ಹೇಳ್ಕೊಳ್ತಾ ಇದ್ದೀರಾ ಅಂತ ಬೈದ್ರು. ಐ ಆಮ್ ಸಾರಿ ಅಬೌಟ್ ಇಟ್. ಈಗೆಲ್ಲಿದ್ದಾರೆ? ಬೆಳಿಗ್ಗೆ ಆ ಅಂಗಾರ ಬಂದಿದ್ದ ನಿನ್ನೆ ರಾತ್ರಿ ಸಮಾಚಾರ ಕೇಳೋದಕ್ಕೆ ಅಂತ. ಅವನ್ ಜೊತೆ ಮಾತಾಡ್ಕೊಂಡು ಕುಡ್ಡುಪ್ಪಮ್ಮದ್ನಲ್ಲಿಗೆ ಹೋಗಿರ್ಬೇಕು. ಛೇ, ಅಂಗೈ ತೋರಿಸಿ ಅವಲಕ್ಷಣ ಅನ್ಸ್ಕೊಂಡ್ ಹಾಗಾಯ್ತು. ಈಗ ನಾನು ಬರ್ತಿದ್ದಾಗ ನಿಮ್ಮ ಭೋಜ ಮತ್ತು ಅವನ ಹೆಂಡತಿ ನನ್ ನೋಡಿ ನಕ್ಕಾಗಾಯ್ತು. ಭೂತವನ್ನ ಪ್ಯಾರಲೈಸ್ ಮಾಡೋಣ ಅಂತ ನೋಡಿದ್ರೆ ಬ್ಯಾಕ್ ಫೈರ್ ಆಯ್ತು. ವಾಟ್ ನೆಕ್ಸ್ಟ್? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಹೇಗೆ? ಏನಂತ ಕಂಪ್ಲೇಂಟ್ ಕೊಡ್ತೀರಾ? ಅದು ಅಲ್ಲದೆ ಕಂಪ್ಲೇಂಟ್ ಅಂದ್ರೆ ಎಂಕ್ವೈರಿ ಆಗುತ್ತೆ. ನಮ್ಮ ಅಪ್ಪನಿಗೆ ಅದೆಲ್ಲ ಹಿಡಿಸ್ಲಿಕ್ಕಿಲ್ಲ. ಆದ್ರೆ ಇಲ್ಲಿ ಎಲ್ಲ ಜನ ಭೂತ ನಂಬ್ತಾರೆ ಮತ್ತೆ ಅದಕ್ಕೆ ಹೆದರ್ತಾರೆ. ನಾವಿಬ್ರೇ ಬೇರೆ ತರ ಯೋಚನೆ ಮಾಡ್ತಾ ಇರೋರು. ನಿಜ. ಹೀಗಾಗಿ ನಮ್ ಕೆಲ್ಸಕ್ಕೆ ಯಾರು ಸಪೋರ್ಟ್ ಆಗ್ಲಿ ಸಿಂಪತಿ ಆಗ್ಲಿ ಸಿಗೋದು ಸಾಧ್ಯನೇ ಇಲ್ಲ. ಹಾ, ನಾವ್ಯಾಕೆ ಬೇರೆ ಊರಿನಲ್ಲಿ ರಾಷ್ಟ್ರಲ್ಲ ಯೋಚನೆ ಮಾಡೋರು ಸಹಾಯ ಪಡಿಬಾರ್ದು? ಐಡಿಯಾ ಇಸ್ ಫೈನ್, ಆದ್ರೆ ಇದನ್ನ ಹ್ಯಾಕ್ ಪಡಿತೀರಾ? ಹಾ, ಇಲ್ಲಿ ಕತೆನ ಒಂದು ಫೋಟೋ ಫೀಚರ್ ಮಾಡಿ ಪೇಪರ್ನಲ್ಲಿ ಹಾಕ್ಸೋದು. ಇದರಿಂದ ಬೇರೆ ಊರಿನಲ್ಲಿ ನಮ್ ತರ ಯೋಚನೆ ಮಾಡೋ ಜನ ನಮ್ ಸಹಾಯಕ್ಕೆ ಬರ್ಬೋದು. ಏನಂತೀರಿ? ಸಾಧ್ಯತೆ ಇದೆ. ದೆನ್ ವೈ ಶುಡ್ಂಟ್ ವಿ ಟ್ರೈ ದಿಸ್? ನಾನೇ ಫೋಟೋಗಳನ್ನು ತೆಗಿತೀನಿ. ಐ ವಿಲ್ ಗೆಟ್ ಮೈ ಕ್ಯಾಮೆರಾ. ನೋ,
ಎಸ್, ಇಲ್ಲಿಂದ ಫುಲ್ ವ್ಯೂ ಸಿಗುತ್ತೆ. ಇದು ಭೂತದ ಮನೆ. ಓಕೆ, ಭೂತದ ಮನೆ ಕಡೆ ಹೋಗೋಣ. ಓಕೆ. ಇದು ಭೂತದ ಬನ. ಭೂತ ಸ್ನಾನ ಮಾಡುವ ಕೆರೆ. ಆ ಭೂತದ ಗುಡ್ಡ ಎಲ್ಲಿದೆ? ಓ, ಅಲ್ಲಿದೆ ನೋಡಿ, ಅದೇ ಆ ಗುಡ್ಡ. ಓ, ನೀವಿಲ್ಲೇ ಇರಿ, ನಾನು ಆ ಗುಡ್ಡದ ಫೋಟೋಸ್ ತಗೊಂಡ್ಬರ್ತೀನಿ. ರಮಯ್ಯ ವಸ್ತಾವಯ್ಯ ರಮಯ್ಯ ವಸ್ತಾವಯ್ಯ ರಮಯ್ಯ ವಸ್ತಾವಯ್ಯ ರಮಯ್ಯ ವಸ್ತಾವಯ್ಯ मैंने दिल तुझको दिया मैंने दिल तुझको दिया रमಯ್ಯ ವಸ್ತಾವಯ್ಯ ರಮಯ್ಯ ವಸ್ತಾವಯ್ಯ ರಮಯ್ಯ ವಸ್ತಾವಯ್ಯ ರಮಯ್ಯ. ಅರೆ ಅರೆ, ನೀನು ಇಲ್ಲೇನೋ ಮಾಡ್ತಾ ಇದೀಯಾ? ಯಾಕೆ ಸರ್ ಈ ಗುಡ್ಡದ ಫೋಟೋ ತೆಗಿತಿದ್ದೀರಾ? ಸುಮ್ಮನೆ ಹೀಗೆ. ಸರ್, ನೀವು ಫೋಟೋ ತೆಗಿತೀರಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ಮೊನ್ನೆ ಕುಂದಾಪುರಕ್ಕೆ ಹೋಗಿದ್ದೆ ಫೋಟೋ ತೆಗಿಸ್ಲಿಕ್ಕೆ. ನೀವು ಬಾಂಬೆಗೆ ಹೋದಾಗ ನಿಮ್ಮ ಕೈಯಲ್ಲಿ ಒಂದು ಕೊಟ್ಟು ಕಳ್ಸೋಣ ಅಂತ. ಸರ್ ಅದು ಚೆನ್ನಾಗೇ ಬಂದಿಲ್ಲ ಸರ್ ಫೋಟೋ. ಸರ್, ನೀವೇ ಒಂದು ಫೋಟೋ ತೆಗಿತೀರಾ ಸರ್? ನಿಮ್ಮ ಕೈಗುಂಡಿಂದ ನಂಗೊಂದು ಚಾನ್ಸ್ ಆದ್ರೂ ಸಿಗುತ್ತೆ? ಸ್ವಲ್ಪ ಆ ಕಡೆ ನಿಂತ್ಕೊಳ್ಳೋ. ಸುಮ್ಮನೆ ಬೈರಿಗೆ ಹತ್ರ ತಲೆ ಕೊರಿತಾ ಇರಬೇಡ. ಇಲ್ಲ ಸರ್, ಕುರಿಯೋದಿಲ್ಲ, ಸುಮ್ಮನೆ ನಿಂತ್ಕೋತೀನಿ. ಆದ್ರೆ ನಂದೊಂದು ಫೋಟೋ. ನಿನ್ ಫೋಟೋ ನಾನು ಯಾಕೆ ತೆಗಿಬೇಕು? ನಾನು ಹೇಳಿದ್ ಒಂದ್ ಕೆಲಸನೂ ಮಾಡಲ್ಲ. ಪ್ರತಿ ಸಲ ಏನೋ ನೆವ ಹೇಳಿ ತಪ್ಪಿಸ್ಕೊಳ್ತಿರ್ತೀವಿ. ಇಲ್ಲ ಸರ್, ಈ ಸಲ ಖಂಡಿತ ಮಾಡ್ತೀನಿ. ಏನ್ ಹೇಳಿ ಸರ್ ಕೆಲಸ? ಸರ್, ಇದೇ ಡ್ರೆಸ್ ನಲ್ಲಿ ಒಂದು ಫೋಟೋ ತೆಗಿತೀರೋ ಅಥವಾ ಬೇರೆ ಹಂಗೆ ಹಾಕೊಂಬರ್ಲಾ? ನಿನಗೆ ಫೋಟೋ ಬೇಕಾಗಿರೋದು ನಿಂದೋ ನಿನ್ ಹಂಗಿದೋ? ನಂದೇ ಸರ್. ಹಾಗಾದ್ರೆ ಬಾಯಿ ಮುಚ್ಕೊಂಡು ಹೋಗಲ್ಲ, ನಿಂತ್ಕೋ. ಸರಿಯಾಗಿ ನಿಂತ್ಕೋ. ರೆಡಿನಾ? ಆ ಗುಡ್ಡದ ಭೂತದ ವಿಷಯ ನಿನಗೆ ಏನೇನು ಗೊತ್ತಿದೆಯೋ ಎಲ್ಲ ಹೇಳ್ಬೇಕು. ಏನು? ಭೂತದ ಬಗ್ಗೆನಾ? ಹೇಳ್ತೇನೆ ಸರ್, ಆದ್ರೆ ಇದೆಲ್ಲ ನಿಮ್ಗೆ ಯಾಕೆ ಬೇಕು ಅಂತ. ನೋಡು, ನೀನ್ ನನ್ನ ಪ್ರಶ್ನೆಗಳನ್ನ ಕೇಳಬೇಡ. ನಿನಗೆ ಇಷ್ಟ ಅಲ್ದಿದ್ರೆ ಬೇಡ ಬಿಡು. ಸರ್ 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 ಇಲ್ಲ 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 ಸರ್, ಹೇಳ್ತೇನೆ, ಆದ್ರೆ ನನ್ನ ಫೋಟೋ ಚಂದ ಮಾಡಿ ತೆಗೀರಿ. ಸರಿ, ನಿಂತ್ಕೋ. ಈ ಕಡೆ. ಅಷ್ಟೊಂದು ಹಲ್ ಕಿರಿಬೇಡ್ವೋ. ಹಾ, ಆಮೇಲೆ ಬಾಯ್ಲಿ ಕೂತ್ಕೋ. ಈಗ ಹೇಳು, ಅಮಾವಾಸ್ಯೆ ಎದುರು ಆ ಗುಡ್ಡದ ಭೂತ ಏನೇನ್ ಮಾಡುತ್ತೆ? ಅಮಾವಾಸ್ಯೆ ಎದುರು ಮಧ್ಯರಾತ್ರಿಲಿ ಗುಡ್ಡದ ಮೇಲೊಂದು ಸೂಟಿ ಕಂಡು ಬರುತ್ತೆ. ಅದ್ರ ಜೊತೆಗೆ ಗಗ್ರ ಧ್ವನಿ ಬೇರೆ ಕೇಳಿಸುತ್ತೆ. ಗಗ್ರನ? ಗಗ್ರ ಅಂದ್ರೇನು? ಅದನ್ನ ನೋಡ್ಬೇಕಲ್ಲ. ಅದನ್ನ ನೋಡ್ಬೇಕಾದ್ರೆ ಮನೆಗೆ ಹೋಗ್ಬೇಕು. ಬಹಳ ದೂರಣ ಅವನ ಮನೆ? ಇಲ್ಲ, ಇಲ್ಲೇ ಹತ್ರ ಇದೆ, ಬನ್ನಿ ತೋರಿಸ್ತೀನಿ. ಹೋಗ್ತಾ ದಾರಿಲಿ ಭೂತದ ವಿಷಯ ಎಲ್ಲ ತಿಳಿಸ್ತೀನಿ. ನಡಿ, ಹೋಗೋಣ. ಬನ್ನಿ ಸರ್, ಇದೆ ನೋಡಿ ಮನೆ, ಬನ್ನಿ. ಕೊಡ್ತೇಕ ಕೊಡಬೋತೆ? ಎಕಡೆ ಅಂಗರಣೆ ಬತ್ಲೆ ತುಂಬ ಇರತ್ತೆ. ನನ್ನ ಅಪ್ಪ ಕರ್ಕೊಂಡು ಹೋದ್ರಂತೆ. ಅರಡಪ್ಪ, ಆ ಬೊಂಬಾಯಿದ ಪರಬೇಲ ಇತ್ತು ಅಂದ. ಅಪ್ಪನ ಜೊತೆಗೆ ಗಿರಿಯಪ್ಪ ಕೂಡ ಇದ್ರಂತೆ. ಗಿರಿಯಪ್ಪನವರು ಇದ್ರ? ಅವ್ರೆಲ್ಲಿಗೆ ಹೋದ್ರಂತೆ? ಅಪ್ಪ ಮತ್ತು
ಒಟ್ಟು ಸೇರಿದ್ರೆ ಅವ್ರು ಹೋಗೋದ್ ಗಡಂಗಿಗೆ ಮತ್ತೆಲ್ಲಿಗೆ ಗಡಂಗದಲ್ಪ ಇನ್ನು ಕೋರ್ದಗಟ್ಟೆಗೆತ್ತೆ ಈರ್ಪೋತು ಜರ ಹಾ ಕೊರ್ದಗಟ್ಟ ಛೇ 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 ಹಿಂಗ್ ಮದತ್ ಪೋತೀನತ್ತ ಮರ್ತೇ ಹೋಯ್ತು ಮಾರರೆ ಇವತ್ ಕೋಳಿಗಡ್ಡದಲ್ಲಿ ನಮ್ ಕೆಮ್ಮಾರ ಕೂಡ ಕಾದಾಡ್ತಿದೆ ಅಪ್ಪ ಬರ್ಲಿಕ್ಕೆ ಹೇಳಿದ್ದ ಮರ್ತೇ ಹೋಯ್ತು ಇವತ್ ನನ್ ಚಮಡ ಸುಲಿತಾನೆ ಬರ್ತೀನಿ ಸರ್ ಲೇಕಿಟೆ ನಿಂತ್ಕೊಳ್ಳೋ ನಾನು ಬರ್ತೇನೆ ಇಲ್ಲ ಸರ್ ಮೊದ್ಲೇ ಹೊತ್ತಾಗಿದೆ ಲೇಕಿಟಿ ಹೊರಬೇಡ ನಿಂತ್ಕೋ ಸರ್. ನೋಡು ಇವತ್ತು ನಾನು ಗಗನ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ದೆ ಆ ಗಿರಿಯಪ್ಪ ಇಲ್ಲಿ ಹೋಗಿದ ನಾನು ನೋಡ್ಬೇಕು ಮತ್ತೆ ತೋರಿಸ್ತೀನಿ ಸರ್ ನಿಂತ್ಕೋ ಕಿಟೆ ಹೊಡಿತಾನೆ ಸರ್ ಅಪ್ಪ ಕಿಟೆ ಬರ್ತೀನಿ ಲೇಕಿಟೆ ತಪ್ಪಿಸ್ಕೊಂಡ್ಬಿಟ್ಟೆ ನನಗೆ ಇವತ್ತು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಾವು ಹೇಗೆ ಟೆಕ್ನಾಲಜಿಕಲ್ ಲಿಮಿಟೇಷನ್ಸ್ನ ಗಮನಕ್ಕೆ ತಂದ್ಕೊಂಡಿರಲಿಲ್ಲ ಅಂತ ಇದನ್ನು ಮಾಡುವಾಗ ನಾ ಆಗಿನ ಕಾಲದಲ್ಲಿ ಇದ್ದಿದ್ದು ಒಂದು ಲೋ ಬ್ಯಾಂಡ್ ರೆಕಾರ್ಡಿಂಗ್ ವಿಡಿಯೋ ರೆಕಾರ್ಡಿಂಗಲ್ಲಿ ಇವತ್ತು ನಾವು ಏನು ಒಂದು ಸ್ವಲ್ಪ VHSಗಿನ್ನ ಸ್ವಲ್ಪ ಮೇಲ್ಮಟ್ಟದ್ದು ಅಂತ ಹೇಳ್ಬೋದು ಬ್ರಾಡ್ಕಾಸ್ಟಿಂಗ್ ಲೆವೆಲಲ್ಲಿ ಆ ಥರದ ಕ್ಯಾಮ್ರಾಗಳು ಆ ಥರದ ರೆಕಾರ್ಡ್ರು ಇಟ್ಕೊಂಡು ನಾವೇನೋ ಸಿನಿಮಾ ಮಾಡ್ತಿದ್ದೀವಿ ಅನ್ನೋ ಥರನೇ ಹೊರಟೋಗ್ಬಿಟ್ಟಿದ್ವಿ ಆ್ಯಕ್ಚುಲಿ ಯಾವುದೇ ಥರದಲ್ಲೂ ಅದಕ್ಕೆ ಕಡಿಮೆ ಮಾಡಲಿಲ್ಲ ಸಿನಿಮಾಗೆ ಬೇಕಾಗಿದ್ದ ಎಲ್ಲ ಥರದ ಶಾರ್ಟ್ ಡಿವಿಷನ್ನು ಸೀನ್ ಡಿವಿಷನ್ನು ಲೊಕೇಶನ್ಸು ಆರ್ಟಿಸ್ಟ್ ಟ್ರೈನಿಂಗ್ ಕ್ಯಾಂಪ್ಸು ಎಲ್ಲವನ್ನು ಕೂಡ ನಾವು ಒಳಗೊಂಡ ಹಾಗೆ ಇದನ್ನೆಲ್ಲ ಮಾಡ್ತಾ ಹೋದ್ವಿ ಆ್ಯಂಡ್ ಇನ್ಫ್ಯಾಕ್ಟ್ ಸಮ್ ಆಫ್ ದ ನೈಟ್ ಸೀನ್ಸ್ ಇವತ್ತು ಕೂಡ ನಾನು ನೋಡಿದಾಗ ಎಸ್ಪೆಷಲಿ ಐ ಥಿಂಕ್ ಎಪಿಸೋಡ್ ನಂಬರ್ 4 or 5 ಅನಿಸುತ್ತೆ ಅದರಲ್ಲಿ ಪ್ರಕಾಶ್ ರೈ ಅವರು ಭೂತಕ್ಕೆ ಕಾಯೋದೊಂದು ಸೀನ್ ಇದೆ ಮನೆ ಒಳಗಡೆ ಎಲ್ಲ ಒಂದು ವೈರಿಂಗ್ ಮಾಡಿಬಿಟ್ಟು ಎಲ್ಲ ಲೈಟು ಆಫ್ ಮಾಡಿ ಇಟ್ಟಿರ್ತೀನಿ ಆ ಭೂತ ಇಲ್ಲಿಂದ ಎಲ್ಲಾದರೂ ಒಳಗಡೆ ಹೋಗೋದಿದ್ರೆ ಯಾವುದೋ ಒಂದು ವೈರ್ಗೆ ಅದು ಟಚ್ ಆಗೇ ಆಗುತ್ತೆ ಇದಕ್ಕಿದ್ದಂಗೆ ಬೆಳಕು ಹತ್ಕೊಳ್ಳುತ್ತೆ ಅಂಥೇಳಿ ಆ ಥರದೊಂದು ಸೀನ್ ಇದೆ ಸೊ ಆ ಸೀನ್ನ ಕೂಡ ನಾವು ಲೈಟ್ ಅಪ್ ಮಾಡಿದ್ವಿ ದ ವೇ ವಿ ಕೈಂಡ್ ಆಫ್ ಲಿಟ್ ಅಪ್ ದಟ್ ಹೋಲ್ ಸೀನ್ ಭಾಳ ಇಂಟ್ರೆಸ್ಟಿಂಗ್ ಆಯಿತು ಅಂಗರಣ್ಣ, ನಾನ್ ನಿಮ್ಗೆ ಹೇಳಿಲ್ವಾ ಇವತ್ತು ಉರಿಯಾನ ದಿನ, ಅವನು ಇವತ್ತು ಗೆಲ್ಲುತ್ತಾನಂತ ನನಗೆ ಖಂಡಿತ ಗೊತ್ತಿತ್ತು. ಇವತ್ತು ನೀವು 2 ಬಾಟ್ಲಿ ಆದ್ರೂ ಕುಡಿಸಬೇಕು, ಇಲ್ಲ ಅಂತ ಹೇಳಿದ್ದೇನಾ? ನಮ್ಮ ಬೊಂಬಾಯರಿದ್ದಾರಲ್ಲ, ಗಿರಿಯಪ್ಪಣ್ಣ, ಓ ಗಿರಿಯಪ್ಪಣ್ಣ. ಬಂದೆ ಬಂದೆ ಅಂಗರಣ್ಣ. ನೋಡು, ಈ ಬೊಂಬಾಯಿ ಅವರಿಗೆ ಭೂತ ದರ್ಶನ ಮಾಡಿಸ್ಬೇಕಂತೆ. ಅದಕ್ಕೆ ಒಳ್ಳೆ ದಿನ ನೋಡಿ
ಎಲ್ಲ ವ್ಯವಸ್ಥೆ ಮಾಡಬೇಕು. ಅದು ಮಾಡುವ, ಆದರೆ ಖರ್ಚು ಯಾರು ಕೊಡುವುದು? ನಾನು ಕೊಡ್ತೇನೆ. ಒಟ್ಟು ಎಷ್ಟು ಆಗ್ತದೆ ಅಂತ. ಖರ್ಚಿನ ಬಗ್ಗೆ ತಕರಾರಿಲ್ಲ ಮಾರಾಯ, ಎಲ್ಲ ಅವ್ರು ಕೊಡ್ತಾರೆ. ಹಾಗಾದ್ರೆ ಎಲ್ಲ ನಾನು ಮಾಡ್ತೇನೆ. ಇದು ನಂಗೆ ಇದು ನೋಡು, ಇವರಿಗೆ ಭೂತ ದರ್ಶನ ಮಾಡಿಸಿ ಎಲ್ಲ ಕೇಳಿ ತಿಳಿಬೇಕಂತೆ. ಅದೆಲ್ಲ ತಿಳಿಯುತ್ತದೆ ಬಿಡಿ. ನಮ್ಮ ಗುಡ್ಡದ ಭೂತ ಒಳ್ಳೆ ಕಾರ್ಣಿಕದ ಭೂತ, ಅದೆಲ್ಲ ತಿಳಿಸುತ್ತದೆ. ಆದ್ರೆ ನಂಗಿದು ಕೊಡ್ತಾರೆ ಮಾರಾಯ. ನೋಡಿ, ನೀವು ಸ್ವಲ್ಪ ಇಲ್ಲೇ ಇರಿ. ಆಯ್ತು, ನಾನು ಇವನಿಗೆ ಅದರ ವ್ಯವಸ್ಥೆ ಮಾಡಿ ಬರ್ತೇನೆ. ಅಲ್ಲ, ಈ ಬೊಂಬೈಯವರು ಕುಡಿಯೋದಿಲ್ವಾ? ಇಲ್ಲ ಇಲ್ಲ, ನನಗೆ ಅಭ್ಯಾಸ ಇಲ್ಲ. ಅಚ್ಚಾ, ಎಂತ ಜನ ಮಾರ ನೀವು. ಇನ್ನೊಂದ್ಸಲ ಬಾ ಮಾರೇ ಸುಮ್ಮನೆ. ಅಪ್ಪ ಇಲ್ಲಿ ಒಳಗಿದ್ದಾರೆ. ನಮ್ ಕೋಳಿ ಏನಾಯ್ತು? ಗೆದ್ದಿತ್ತು. ಗೌಡಣ್ಣ, ಇವನಿಗೆ 2 ಬಾಟ್ಲಿ ಕೊಡಿ. ನೀನ್ ಇವತ್ತು ರಾತ್ರಿ ಊಟಕ್ಕೆ ಮನೆಗೆ ಬಾ. ಕೋಳಿ ರೊಟ್ಟಿ. ಏಯ್, ಎಲ್ ಸತ್ತೋಗಿದ್ದೆ ಎಷ್ಟೊತ್ತು? ಮತ್ತೆ ಶುರು ಮಾಡಿದೆ ನೀನು ಜೂಟ ಜಪಾನಿ? ಇಲ್ಲಪ್ಪ. ಯಾವ ಬರ್ಲಿ ಕೇಳಿದ್ದಿನ? ಕೊಡಪ್ಪ ಇಲ್ಲಿ. ಏಯ್ ಕಿಟ್ಟ, ಎಲ್ಲಿ ಕೊಂಡು ಹೋಗ್ತೀಯ ಅದನ್ನ? ಏಯ್ 2 ಬಾಟ್ಲಿ ಕೊಟ್ಟು ಎಲ್ಲ ಹೇಳಿ ಬಂದೆ. ಹೌದಾ? ದರ್ಶನ ಯಾವಾಗ ಅಂತ ತಿಳಿಸ್ತಾನೆ. ನಾನ್ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಭೂತ ಮೈ ಮೇಲೆ ಬಂದಾಗ ಒಳ್ಳೆ ನುಡಿಗಟ್ಟು ನುಡಿತಾನೆ. ಭೂತ ನುಡಿದಂತೆ ನೀವು ನಡೆದ್ರೆ ಸಾಕು. ಹೋಗೋಣ? ಸರಿ. ದೈವ ಸನ್ನಿಧಿಯಲ್ಲಿ ಅರಿಕೆ ಮಾಡ್ಕೊಳ್ತಾ ಇದ್ದಾರೆ. ಇವರು ಬೊಂಬಾಯಿಂದ ಬಂದ್ದಾರೆ. ಇಲ್ಲೇ ಮನೆ ಮಾಡ್ಕೊಂಡು ವಾಸವಾಗಿದ್ದಾರೆ. ಆದರೆ ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಯಾವಾಗಲೂ ಹೆದರಿಕೆ ಆಗ್ತಾ ಇರ್ತದೆ. ನೀನಿರುವ ಸ್ಥಳ ಅದು. ಆ ಹೆದರಿಕೆ ದೂರ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಅಪ್ಪಣೆ ಕೊಡಿಸ್ಬಿಡು. ನೀನು ಹೇಳಿದಾಗ ಮಾಡಲಿಕ್ಕೆ ಅವರು ತಯಾರಿದ್ದಾರೆ. ನಿನಗೆ ಭೋಗ ಕೊಡ್ತಾರೆ. ಎಡ್ಡೆ ಮದಿಪು ಮನಸ್ಸಿಗೆ ಶಾಂತಿ ತಿಕ್ಕೊಡೊಂದಾಂಡ ಪೋಡಿಗೆ ದೂರ ಓಡು ಇಲ್ಲಿ ಬಿಡುದು ಪೋಡು ಒಂದು ಪಲ್ಲೆ
என்ன இல்லு பொங்குது என்ன இல்லடே ಉಂಟದು ತಂತ್ರಲೆಡ ಮಂತ್ರ ಮಲ್ಪಾವೆರು ಎಂಕೆ ಮಂತ್ರ ತಂತ್ರ ನಡಪುಜಿ. ಅದು ತಿಳಿಯದೆ ಮಾಡಿದ ತಪ್ಪು, ಬೇರೆಯವರ ಮಾತು ಕೇಳಿ ಮಾಡಿದ್ದು. ಇನ್ನು ತಂತ್ರಿಗಳ ಹತ್ರ ಹೋಗುದಿಲ್ಲ. ನೀನು ಅಭಯ ಕೊಡಬೇಕು. ನಿನಗೆ ಕೋಳಿ ಬಲಿ ಕೊಡ್ತೇವೆ. ನಾವು ಮನುಷ್ಯರು, ನಮ್ಮಿಂದ ತಪ್ಪಾಗ್ತದೆ. ನೀನು ಕ್ಷಮಿಸಿ ನಂಬಿದವರಿಗೆ ಇಂಬು ಕೊಡಬೇಕು. ನಂಬಿನಕ್ಲೆಗ್ ಇಂಬು ಕೊರ್ಪ ಆಂಡ ಎನನು ಎನ್ನ ಜಾಗೆಡ್ದು ಬಲಿಪಾವರ ತೂವಡೆ ಕೈಟಿತ್ತಿನ ಎಣ್ಣೆ ಕಣ್ಣಿಗೆ ಬೂರು ಎನ್ನ ಇಲ್ಲಿ ಖಾಲಿ ಮಲ್ಪಡು ಇಜ್ಜಿನ ಬರ್ಕತ್ತಿಜ್ಜಿ. ಭೂತದ ಅಪ್ಪಣೆಯಾಗಿದೆ. ನಿಮಗೆ ಶಾಂತಿ ಸಿಗ್ಬೇಕಾದ್ರೆ ಮನೆ ಖಾಲಿ ಮಾಡ್ಬೇಕಂತೆ. ಇಲ್ದಿದ್ರೆ ನಿಮಗೆ ಒಳ್ಳೇದಾಗುದಿಲ್ವಂತೆ.